ನಮಸ್ಕಾರ. ಮಹಾಶಿವ ಈ ಒಂದು ಹೆಸರು ಕೇಳಿದ ತಕ್ಷಣ ಏನೆಲ್ಲ ಕಲ್ಪನೆಗಳು ಮೂಡುತ್ತೆ ಅಲ್ವಾ? ಜಟೆ, ತ್ರಿಶೂಲ, ಕೈಲಾಸ ಹೀಗೆ. ಆದ್ರೆ ಈ ಚಿತ್ರಣಗಳ ಆಚೆಗೆ ಶಿವನ ಬಗ್ಗೆ ನಮಗೆ ನಿಜವಾಗಿಯೂ ಎಷ್ಟು ಗೊತ್ತು? ಆತನ ಮೂಲವಾದ್ರೂ ಏನು? ಆ ನಿಗೂಢ ಕೈಲಾಸ ಪರ್ವತದ ಹಿಂದಿನ ಸೀಕ್ರೆಟ್ಸ್ ಏನು? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ನಮ್ಮ ಈ ಹುಡುಕಾಟದ ಮೊದಲ ಹೆಜ್ಜೆಯಲ್ಲೇ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಶಿವನ ಮೂಲದ ಬಗ್ಗೆ ಇರುವ ಒಂದು ಗೊಂದಲ. ಶಿವ ಸ್ವಯಂಭುನ ಅಂದ್ರೆ ತಾನಾಗಿಯೇ ಬಂದವನ ಅಥವಾ ಬೇರೆಯವರಿಂದ ಸೃಷ್ಟಿಯಾದವನ? ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ. ಮೊದಲನೇದಾಗಿ ಶಿವನ ಹುಟ್ಟಿನ ಬಗ್ಗೆ ನೋಡೋಣ. ಅಂದ್ರೆ ಹುಟ್ಟಿಲ್ಲದೆ ಜನನ. ಶಿವನನ್ನ ಹೆಚ್ಚಾಗಿ ಸ್ವಯಂಭೂ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಆತ ತಂದೆ ತಾಯಿ ಇಲ್ದೆ ತಾನಾಗೇ ವ್ಯಕ್ತವಾದವನು. ಅಷ್ಟೇ ಅಲ್ಲ, ಈ ಸೃಷ್ಟಿ ಆಗೋಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿದ್ದ ಒಂದು ಶಕ್ತಿ. ಇದು ಕೇಳೋಕೊಂದು ಪದ ಅನ್ಸಿದ್ರೂ ಇದರ ಹಿಂದೆ ದೊಡ್ಡ ಫಿಲಾಸಫಿ ಇದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಬೇರೆ ಬೇರೆ ಪುರಾಣಗಳು ಶಿವನ ಹುಟ್ಟಿನ ಬಗ್ಗೆ ಬೇರೆ ಬೇರೆ ಕಥೆಗಳನ್ನ ಹೇಳ್ತವೆ. ಉದಾಹರಣೆಗೆ ನೋಡಿ, ವಿಷ್ಣು ಪುರಾಣ ಹೇಳುತ್ತೆ ಶಿವ ವಿಷ್ಣುವಿನ ಹಣೆಯಿಂದ ಹುಟ್ಟಿದ ಅಂತ. ಆದರೆ ಶಿವಪುರಾಣ ಹೇಳೋದು ವಿಷ್ಣುವೇ ಶಿವನ ಮೊಣಕಾಲಿಂದ ಹುಟ್ಟಿದ್ದು ಅಂತ. ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮ ಕೇಳ್ಕೊಂಡಾಗ ಶಿವ ಅಳೋ ಮಗುವಿನ ರೂಪದಲ್ಲಿ ಹುಟ್ಟಿದ. ಮತ್ತೊಂದು ಕಡೆ ಬ್ರಹ್ಮ ಮತ್ತು ವಿಷ್ಣುವಿನ ಗರ್ವಭಂಗ ಮಾಡೋಕ್ಕೆ ಒಂದು ದೊಡ್ಡ ಅಗ್ನಿಸ್ತಂಭವಾಗಿ ಪ್ರತ್ಯಕ್ಷನಾದ ಅಂತನೂ ಇದೆ. ಈ ವ್ಯತ್ಯಾಸಗಳು ಏನ್ ಹೇಳುತ್ತೆ ಅಂದ್ರೆ, ಬಹುಶಃ ಶಿವ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಬೇರೆ ಬೇರೆ ಸತ್ಯಗಳ ಒಂದು ಸಂಕೇತ ಇರಬಹುದು. ಸರಿ, ಈಗ ಶಿವನ ಆಭರಣಗಳ ಕಡೆಗೆ ಬರೋಣ. ಇವು ಬರೀ ಅಲಂಕಾರಿಕ ವಸ್ತುಗಳಲ್ಲ, ಪ್ರತಿಯೊಂದರ ಹಿಂದೆಯೂ ಒಂದೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಮೊದಲಿಗೆ ಶಿವನ ಕುತ್ತಿಗೆಲಿರೋ ವಾಸುಕಿ ಸರ್ಪದ ಕಥೆ. ವಾಸುಕಿ ಅಂದ್ರೆ ಸಾಮಾನ್ಯ ಹಾವಲ್ಲ, ಆತ ನಾಗಗಳ ರಾಜ ಮತ್ತೆ ಶಿವನ ಪರಮಭಕ್ತ. ವಾಸುಕಿಯ ಭಕ್ತಿ ಎಂಥದ್ದಂದ್ರೆ, ದೇವತೆಗಳು ಮತ್ತೆ ಅಸುರರು ಕ್ಷೀರಸಾಗರವನ್ನ ಕಡಿಯುವಾಗ ವಾಸುಕಿ ತಾನೇ ಹಗ್ಗವಾಗಿ ನಿಂತ. ಅಷ್ಟೇ ಅಲ್ಲ, ಶಿವ ಹಾಲಾಹಲ ವಿಷ ಕುಡಿದಾಗ ವಾಸುಕಿಯೂ ಅದರ ಒಂದು ಭಾಗವನ್ನು ತೆಗೆದುಕೊಂಡು ತನ್ನ ಭಕ್ತಿಯನ್ನು ತೋರಿಸಿದ. ಇದನ್ನೆಲ್ಲ ನೋಡಿ ಮೆಚ್ಚಿದ ಶಿವ ಅವನಿಗೆ ತನ್ನ ಕುತ್ತಿಗೆಯಲ್ಲೇ ಆಭರಣವಾಗಿ ಶಾಶ್ವತ ಸ್ಥಾನ ಕೊಟ್ಟ. ಭಕ್ತಿಗೆ ಸಿಕ್ಕಿದ ಎಂಥ ದೊಡ್ಡ ಗೌರವ ಅಲ್ವಾ? ಈಗ ಶಿವನ ತಲೆ ಮೇಲಿರೋ ಚಂದ್ರನ ಕಥೆ. ಮೊದಲಿಗೆ ಏನಾಯ್ತು ಅಂದ್ರೆ, ಚಂದ್ರನಿಗೆ ದಕ್ಷ ಪ್ರಜಾಪತಿಯಿಂದ ಒಂದು ಶಾಪ ಸಿಗುತ್ತೆ. ತನ್ನ 27 ಹೆಂಡತಿಯರಲ್ಲಿ ರೋಹಿಣಿಯನ್ನ ಮಾತ್ರ ಜಾಸ್ತಿ ಪ್ರೀತಿಸ್ತಿದ್ದ ಅಂತ ದಕ್ಷಿಣೆಗೆ ಕೋಪ ಬಂದು ನಿನ್ನ ಸೌಂದರ್ಯವೆಲ್ಲ ನಶಿಸಿ ಹೋಗಲಿ ಅಂತ ಶಪಿಸ್ತಾನೆ. ಆಗ ಚಂದ್ರ ನೇರವಾಗಿ ಶಿವನ ಹತ್ರ ಹೋಗಿ ಶರಣಾಗ್ತಾನೆ. ಅವನ ಪ್ರಾರ್ಥನೆಗೆ ಕರಗಿದ ಶಿವ ಶಾಪವನ್ನ ಪೂರ್ತಿಯಾಗಿ ತೆಗೆಯೋಕಾಗ್ದಿದ್ರೂ ಅದಕ್ಕೊಂದು ಪರಿಹಾರ ಕೊಡ್ತಾನೆ. ಶಿವ ಚಂದ್ರನನ್ನ ತನ್ನ ತಲೆ ಮೇಲಿಟ್ಕೊಂಡು, ನೀನು 15 ದಿನ ಕ್ಷೀಣಿಸು ಅಂದ್ರೆ ಕೃಷ್ಣ ಪಕ್ಷ, ಮತ್ತೆ 15 ದಿನ ವೃದ್ಧಿಯಾಗು ಅಂದ್ರೆ ಶುಕ್ಲ ಪಕ್ಷ ಅಂತ ವರ ಕೊಡ್ತಾನೆ. ಇದೇ ಕಾರಣಕ್ಕೆ ಶಿವನನ್ನ ಚಂದ್ರಶೇಖರ ಅಂತನೂ ಕರೀತಾರೆ. ಈಗ ಮಾತಾಡೋಣ ಶಿವನ ಮೈಮೇಲಿರೋ ಭಸ್ಮದ ಬಗ್ಗೆ, ಅಂದ್ರೆ ವಿಭೂತಿ. ಇದು ಬರೀ ಬೂದಿಯಲ್ಲ, ಇದ್ರ ಹಿಂದೆ ಒಂದು ಆಳವಾದ ಸತ್ಯ ಅಡಗಿದೆ. ಅದಕ್ಕೆ ಒಂದು ಕಥೆ ಇದೆ, ಕೇಳಿ. ಒಬ್ಬ ಋಷಿಗೆ ತನ್ನ ಶಕ್ತಿಯ ಬಗ್ಗೆ ಸಿಕ್ಕಾಪಟ್ಟೆ ಅಹಂಕಾರ ಇರತ್ತೆ. ಆಗ ಶಿವ ಋಷಿವೇಷದಲ್ಲಿ ಬಂದು ಯಾವುದೇ ವಸ್ತುವನ್ನ ಸುಟ್ರೂ ಕೊನೆಗೆ ಉಳಿಯೋದು ಬೂದಿ ಮಾತ್ರ, ಅದೇ ಅಂತಿಮ ಸತ್ಯ ಅಂತ ತೋರ್ಸಕ್ಕೆ ತನ್ನ ಬೆರಳನ್ನೇ ಸುಟ್ಟು ಬೂದಿ ಉದುರಿಸ್ತಾನಂತೆ. ಪ್ರತಿಯೊಂದ ಭೌತಿಕ ವಸ್ತುವಿನ ಕೊನೆಯ ರೂಪ ಬೂದಿಯೇ ಅನ್ನೋ ಸತ್ಯವನ್ನ ಇದು ಹೇಳುತ್ತೆ. ಈ ಭಸ್ಮ ಧರಿಸೋರಿಂದ ಶಿವ ತಾನು ಈ ಭೌತಿಕ ಪ್ರಪಂಚವನ್ನ ಮೀರಿದವನು ಅಂತ ಸಾರುತ್ತಾನೆ. ಶಿವನ ಕೈಯಲ್ಲಿರೋ ಡಮರುಗ ಅದು ಬರೀ ಒಂದು ವಾದ್ಯ ಅಲ್ಲ, ಅದು ಸೃಷ್ಟಿಯ ಮೂಲ. ಕಥೆಯ ಪ್ರಕಾರ ಶಿವ ತನ್ನ ತಾಂಡವ ನೃತ್ಯ ಮಾಡುವಾಗ ಡಮರುಗವನ್ನ 14 ಬಾರಿ ಬಾರಿಸ್ತಾನಂತೆ. ಆ 14 ಸೌಂಡ್ಸ್ನಿಂದಾನೇ ಮಾಹೇಶ್ವರ ಸೂತ್ರಗಳು ಹುಟ್ಕೊಂಡಿದ್ದು. ಆಶ್ಚರ್ಯ ಅಂದ್ರೆ, ಈ ಸೂತ್ರಗಳೇ ಸಂಸ್ಕೃತದ ಅಕ್ಷರಮಾಲೆ, ವ್ಯಾಕರಣ ಅಷ್ಟೇ ಅಲ್ಲ, ಸಂಗೀತದ ತಾಳಗಳಿಗೂ ಅಡಿಪಾಯವಾಯಿತು. ಅಂದ್ರೆ ಭಾಷೆ ಮತ್ತು ಸಂಗೀತದ ಮೂಲವೇ ಶಿವನ ಡಮರುಗ. ಈಗ ಬರೋಣ ನಮ್ಮ ಅನ್ವೇಷಣೆಯ ಅತ್ಯಂತ ನಿಗೂಢ ಭಾಗಕ್ಕೆ. ಆಧ್ಯಾತ್ಮ ಮತ್ತು ವಿಜ್ಞಾನ ಒಂದಾಗೋ ಜಾಗ, ಬಗೆಹರಿಯದ ಕೈಲಾಸ ಪರ್ವತದ ರಹಸ್ಯ. ಕೈಲಾಸದ ಮೊದಲನೇ ರಹಸ್ಯ. ಆ ಪರ್ವತದ ಹತ್ರ ಒಂದು ವಿಚಿತ್ರವಾದ, ತುಂಬಾನೇ ಶಕ್ತಿಯುತವಾದ ಶಬ್ದ ಕೇಳಿಸುತ್ತಂತೆ. ಇದನ್ನ ಕೇಳಿದವರು ಇದೊಂದು ಅಲೌಕಿಕ ಅನುಭವ ಅಂತ ಹೇಳ್ತಾರೆ. ಈ ಶಬ್ದದ ಬಗ್ಗೆ 2 ಥಿಯರಿಗಳಿದೆ. ಒಂದು ಕಡೆ ಆಧ್ಯಾತ್ಮಿಕ ನಂಬಿಕೆ ಹೇಳುತ್ತೆ ಇದು ಶಿವನ ಡಮರುಗದ ಸದ್ದು ಅಥವಾ ಬ್ರಹ್ಮಾಂಡದ ಮೂಲ ಧ್ವನಿಯಾದ ಓಂಕಾರ ಅಂತ. ಇನ್ನೊಂದು ಕಡೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಎತ್ತರದ ಪ್ರದೇಶದಲ್ಲಿ ಐಸ್ ಪದರಗಳು ಒಡೆದಾಗ ಅಥವಾ ಗಾಳಿ ಪರ್ವತಕ್ಕೆ ಬಡಿದಾಗ ಈ ತರಹ ಸೌಂಡ್ ಬರಬಹುದು ಅಂತ. ಯಾವುದು ಸರಿ? ಇವತ್ತಿಗೂ ಇದು ಮಿಸ್ಟ್ರಿನೇ. ಕೈಲಾಸದ 2ನೇ ರಹಸ್ಯ ಅಂದ್ರೆ ರಾತ್ರಿ ಹೊತ್ತು ಆಕಾಶದಲ್ಲಿ ಕಾಣಿಸುವ 7 ಬಣ್ಣದ ನಿಗೂಢ ದೀಪಗಳು. ಇವುಗಳನ್ನ ನೋಡಿದವರು ಇದಾರಂತೆ. ಇದ್ರ ಬಗ್ಗೆನೂ 2 ವಾದಗಳಿವೆ.
ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋರು ಇವು ದೈವೀ ಶಕ್ತಿಗಳ ಇರುವಿಕೆಯ ಸಂಕೇತ ಅಂತ ನಂಬ್ತಾರೆ. ಆದರೆ ನಾಸಾದ ಒಂದು ಹೈಪೋಥೆಸಿಸ್ ಪ್ರಕಾರ ಆ ಪರ್ವತದ ಮ್ಯಾಗ್ನೆಟಿಕ್ ಫೀಲ್ಡ್ ವಾತಾವರಣದ ಜೊತೆ ಸೇರಿದಾಗ ಅರೋರಾ ತರಹದ ಲೈಟ್ಸ್ ಕಾಣಿಸ್ಬೋದು. ಯಾವುದು ಸರಿ? ಉತ್ತರ ಇನ್ನೂ ಸಿಕ್ಕಿಲ್ಲ. ಈಗ ಕೇಳೋಕೆ ಶಾಕಿಂಗ್ ಅನಿಸೋ ಒಂದು ಸತ್ಯ. ಇವತ್ತಿನ ಆಧುನಿಕ ಟೆಕ್ನಾಲಜಿ, ಬೆಸ್ಟ್ ಪರ್ವತಾರೋಹಿಗಳು ಇಷ್ಟೆಲ್ಲ ಇದ್ರೂ ಕೈಲಾಸ ಪರ್ವತವನ್ನ ಯಶಸ್ವಿಯಾಗಿ ಹತ್ತಿದವರ ಸಂಖ್ಯೆ 0. ಹೌದು, ಯಾರೊಬ್ಬರಿಂದಲೂ ಅದನ್ನ ಹತ್ತೋಕೆ ಆಗಿಲ್ಲ. ಪ್ರಯತ್ನ ಪಟ್ಟವರು ಇದ್ದಕ್ಕಿದ್ದ ಹಾಗೆ ಹವಾಮಾನ ಬದಲಾಗುತ್ತೆ, ಕಂಪಾಸ್ ಕೆಟ್ಟೋಗುತ್ತೆ, ದಾರಿನೇ ತಪ್ಪಿ ಹೋಗುತ್ತೆ ಅಂತ ವಿಚಿತ್ರ ಅನುಭವಗಳನ್ನ ಹೇಳಿದ್ದಾರೆ. ಸರಿ, ಈ ರಹಸ್ಯಗಳ ನಂತರ ಶಿವನ ಆರಾಧನೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಶಿವನ ಪೂಜೆ, ಆಚರಣೆಗಳ ಹಿಂದಿನ ಅರ್ಥವೇನು? ನಾವು ಆಚರಿಸೋ ಮಹಾಶಿವರಾತ್ರಿ ಅದು ಶಿವ ಮತ್ತು ಪಾರ್ವತಿಯ ಮದುವೆ ನಡೆದ ಪವಿತ್ರ ರಾತ್ರಿ. ಇದು ಬರೀ ಒಂದು ಮದುವೆಯಲ್ಲ, ಇದು ಪ್ರಕೃತಿ ಮತ್ತು ಪುರುಷ ಅಂದ್ರೆ ಈ ಬ್ರಹ್ಮಾಂಡದ 2 ಸೃಜನಾತ್ಮಕ ಶಕ್ತಿಗಳ ಮಿಲನದ ಸಂಕೇತ. ಶಿವನ ಪೂಜೆಯಲ್ಲಿ ಭಾಂಗ್ ಬಳಸೋದರ ಬಗ್ಗೆ ನಾವು ತುಂಬಾನೇ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಪುರಾಣದ ಪ್ರಕಾರ ಹಾಲಾಹಲ ವಿಷದ ಉರಿಯನ್ನ ಕಡಿಮೆ ಮಾಡೋಕೆ ಪಾರ್ವತೀ ದೇವಿಯೇ ಇದನ್ನ ಶಿವನ್ಗೆ ಕೊಟ್ಟಿದ್ದು. ಅಥರ್ವಣ ವೇದ ಹೇಳುತ್ತೆ ಇದು ದೇಹಕ್ಕೆ ತಂಪು ಕೊಡೋ ಔಷಧೀಯ ಗುಣ ಹೊಂದಿದೆ ಅಂತ. ಕೆಲವು ನಾಗಸಾಧುಗಳು ಆಳವಾದ ಧ್ಯಾನಕ್ಕೆ ಹೋಗೋಕೆ ಇದನ್ನ ಬಳಸ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಎಚ್ಚರಿಕೆ ಇದೆ. ಇದನ್ನ ಮನರಂಜನೆಗೆ ಬಳಸಿದ್ರೆ ಅದು ಅಡಿಕ್ಷನ್ ಆಗಿ ಮೆಂಟಲ್ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವೀಗ ಕೊನೆಗೆ ಬರ್ತಾ ಇದ್ದೀವಿ. ಶಿವನನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಬರೀ ಕಥೆ ಕೇಳೋದಲ್ಲ, ಅದೊಂದು ಆಂತರಿಕ ಆಧ್ಯಾತ್ಮಿಕ ಹುಡುಕಾಟ. ಈ ಚಾರ್ಟ್ ನೋಡಿ, ಪುರಾಣಗಳು, ಶಿವನ ಸಂಕೇತಗಳು, ವಿಜ್ಞಾನ ಇವೆಲ್ಲ ನಮ್ಗೆ ದಾರಿ ತೋರಿಸ್ಬೋದು. ಆದ್ರೆ ಶಿವನ ನಿಜವಾದ ಸಾರವನ್ನ ಅರ್ಥ ಮಾಡಿಕೊಳ್ಳೋಕೆ ಅತಿ ಮುಖ್ಯವಾದ ದಾರಿ ಅಂದ್ರೆ ಅದು ಆಧ್ಯಾತ್ಮಿಕ ಸಾಧನೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಇದೆಲ್ಲವೂ ನಮ್ಮನ್ನ ಒಂದು ಕಡೆಗೆ ತಂದು ನಿಲ್ಲಿಸುತ್ತೆ. ನಿಜವಾದ ಜ್ಞಾನ ಬರೀ ಪುಸ್ತಕ ಓದೋದ್ರಿಂದ ಬರೋದಿಲ್ಲ, ಬದಲಾಡಿ ಸ್ವಂತ ಆಧ್ಯಾತ್ಮಿಕ ಪ್ರಯತ್ನ ಅಂದ್ರೆ ಸಾಧನೆಯಿಂದ ಮಾತ್ರ ಸಿಗುತ್ತೆ. ಹಾಗಿದ್ರೆ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಶಿವನ ಸಾರವನ್ನ ಅರಿಯೋಕೆ ವಿಜ್ಞಾನ ಏನಾದರೂ ಪ್ರೂಫ್ ಕೊಡುತ್ತಾ ಅಂತ ಕಾಯ್ಬೇಕಾ, ಅಥವಾ ಆಧ್ಯಾತ್ಮಿಕ ಸಾಧನೆಯ ದಾರಿಯನ್ನ ಹಿಡಿಬೇಕಾ? ಇದ್ರ ಬಗ್ಗೆ ಯೋಚನೆ ಮಾಡಿ.